ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು ಅಂತ ಹೇಳಿ. ಈಗ ನೋಡುವ ಅದು ಸೀರಿಯಸ್ ಆಗಿ ಬಂತು. ಈಗ ಡಿಜಿಟಲ್ ಗ್ರಂಥಾಲಯಗಳು ಅಂದರೆ ಅಲ್ಲಿ ಒಂದು ಎರಡು ಬುಕ್ಸ್ಗಳಿದೆ, ಒಂದು ನ್ಯೂಸ್ ಪೇಪರು, ಒಂದು ಚೇರ್ ಬಿಟ್ಟರೆ ಇದೇನೂ ಇಲ್ಲ ಅಂತ ಹೇಳಿ ಸಾಹೇಬ್ ವಿಸಿಟ್ ಮಾಡ್ಯಾರ. ಇಟ್ಕಿಗೆ ವಿಸಿಟ್ ಮಾಡ್ಯಾರ, ಮಾದಿನೂರಿಗೆ ವಿಸಿಟ್ ಮಾಡ್ಯಾರ, ಕೊಪ್ಪಳದಲ್ಲಿ, ಆಮೇಲೆ ಬೆಂಗಳೂರು ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ. ನಮ್ಮಲ್ಲಿ ವಿಸಿಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ವಿಸಿಟ್ ಮಾಡಿದಾಗ ಅಂಥವು ಯಾವೂ ಕೂಡ ನಮಗೆ ಕಂಡು ಬರಬಾರ್ದು. ನಾವೆಲ್ಲ ರೀತಿದೆ ಸರ್, ಎಲ್ಲ ಚೆನ್ನಾಗಿದ್ದಾವೆ, ವೆರಿ ಗುಡ್, ಆಲ್ ಎಲ್ಲ ಪಂಚಾಯತಿ ಲೈಬ್ರರಿ ರಚನಾಗ್ತೇವೆ ಎಲ್ಲ ಹೇಳ್ತೀವಿ ನಾವು. ಆದ್ರೆ ಮನಸ್ಸು ಇಲ್ಲಿಗೆ ಹಂಗೆ ನಮ್ಗೆ ತುಂಬಿರ್ತದೆ, ತ್ರಾಸ ಆಗ್ತಿತ್ತು ನಮ್ಗೆ. ಅದಕ್ಕೆ ಆ ರೀತಿ ಮಾಡೋದಕ್ಕೆ ನೀವು ಹೊಣೆಗಾರ ಆಗ್ತೀರಿ. ನಾವು ಕೂಡ ನಿಮ್ಮ ಮಾತು ಕೇಳಿ ನೀವು ಕೂಡ ನನ್ನ ಗ್ರಂಥಾಲಯ ಚಾಲು ಅದಾವ ನೀವು ಹೇಳ್ತೀರಿ. ಅದನ್ನೇ ಬೇಸಿಸ್ ಇಟ್ಟು ನಾವು ಹೇಳಿರ್ತೀವಿ. ವಿಸಿಟ್ ಮಾಡಿದಾಗ ಅಲ್ಲಿ ಏನಿರೋದು ಆ ರೀತಿ ಮಾಡೋದು ದಯವಿಟ್ಟು ಹೇಳ್ತಾ ಇದ್ದೀನಿ. ಇವತ್ತೇ ಅದು ಇನಿಷಿಯೇಟಿವ್ ತಗೊಂಡು ಡಿಜಿಟಲ್ ಲೈಬ್ರರಿ ಅಂದರೆ ಏನು? ಡಿಜಿಟಲ್ ಲೈಬ್ರರಿ ಅಂದರೆ ಅಲ್ಲಿ ಏನಿರುತ್ತೋ ಸಿಸ್ಟಮ್, ಮಕ್ಕಳಿಗೆ ಅಟ್ಲೀಸ್ಟ್ ಒಂದಷ್ಟು ಏನಾದರೂ ಒಂದು ಹೊಸದು ಲೈಬ್ರರಿಗಳು ಬುಕ್ಸ್ಗಳು ಇಡೋದು, ನ್ಯೂಸ್ ಪೇಪರ್ಸ್ ಅದಲ್ಲ. ಅದು ಲೈಬ್ರರಿ, ಡಿಜಿಟಲ್ ಲೈಬ್ರರಿ ಅಂದರೆ ಇಟ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಲೈಬ್ರರಿ. ಅದಕ್ಕಾಗಿ ನೀವು ಡಿಜಿಟಲ್ ಲೈಬ್ರರಿ ಮಾಡಬೇಕಾದ್ರೆ ಏನು ಸಾಧ್ಯತೆಗಳನ್ನು ನೋಡ್ರಿ, ಸೆಟಪ್ ಮಾಡಿ, ತೊಂದರೆ ಮಾಡಿ, ಇವೆರಡೇ ಕೇಳಿದ್ವಿ. ನೆಕ್ಸ್ಟ್ ಮತ್ತೆ ಬರ್ತಾರ ಏನು ನರೇಗಾ ಇತ್ತು, ನೋಟಿಸ್ ಮುಖ್ಯಮಂತ್ರಿಗಳು ಕೆಲಸ ಅವರಿಗೆ ಅನುದಾನ ಕೊಟ್ಟು ರಾಜ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಚಿಂತನೆ ಅವರಿಗೆ ದುಡ್ಡಿಲ್ಲ. ಬರೀ ಯಾವ ಗ್ಯಾರಂಟಿ ಇಟ್ಕೊಂಡು ಓಡಾಡ್ತಾರೆ, ನಡೆಯಲ್ಲ. ಈಗ ಡೆಲ್ಲಿನಲ್ಲಿ 9 ಗ್ಯಾರಂಟಿ ಕೊಡ್ತೀವಿ, ಠೇವಣಿ ಬಂದೇಳಿ ಯಾಕಾರ ಕಾಂಗ್ರೆಸ್ ಅವ್ರಿಗೆ ಒಂದ್ಗೆದ್ದ ಅದು ಯಾಕೆ ತಲೆ ಕೆಡಿಸ್ಕೊಂಡು ದಾಳೆ ತಿಳ್ಕೊಬೇಕಲ್ವ, ನೀ ತರ್ತೀವಿ ನಾವು ತರ್ತೀವಿ. ಅವ್ರ ಎಷ್ಟು ಈಗ ಪ್ರತಿ ದಿವಸ ಪೇಜ್ ಓಪನ್ ಮಾಡಿ ಬರೀ ಅಡ್ವರ್ಟೈಸ್ಮೆಂಟ್ ಬರೀ ಅಡ್ವರ್ಟೈಸ್ಮೆಂಟ್ ಎಲ್ಲ ಪೇಪರ್ ಏನ್ ಮಾಡಕ್ಕೆ ಈಗ ಸರ್ಕಾರ ಇದೆ, ವಿಧಾನಸಭಾ ಅವಕಾಶ ಸ್ಕೀಮ್ಸ್ ಅನ್ನ ಅಳವಡಿಸಿಕೊಂಡು ಇಲ್ಲಿ ನಾವು ಸೀಸನ್ ಅಂದರೆ ಹಬ್ಬದ ಟೈಮಲ್ಲಿ ಮತ್ತು ಸಂಕ್ರಾಂತಿ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನ ವರ್ಕ್ ಮಾಡ್ತೀವಿ. ಬಾಕಿ ಟೈಮಲ್ಲೆಲ್ಲ 3 ಜನ ವರ್ಕ್ ಮಾಡ್ತೀವಿ ಸರ್. ಡೈಲಿ ಒಂದು 500 ಮಾಡ್ತೀನಿ ಸರ್. ಸಜ್ಜೆದು ಮತ್ತು ಜೋಳದ್ದು ಮತ್ತು ರಾಗಿ ರೊಟ್ಟಿ ಮಾಡ್ತೀವಿ, ಮತ್ತು ಹಪ್ಪಳ ಮಾಡ್ತೀವಿ, ಮತ್ತು ಚಟ್ನಿ ಪುಡಿಗಳು ಮಾಡ್ತೀವಿ, ಶೇಂಗಾದ್ದು, ಮತ್ತು ಖಾರ ಚಟ್ನಿ ಅಂತ ಮಾಡ್ತಾರೆ ಅದು, ಮತ್ತು ಗೋರಾಲ್ ಪುಡಿ ಅಂತ ಮಾಡ್ತಾರೆ. ಈ ಥರ ಎಲ್ಲ ಚಟ್ನಿ ಪುಡಿಗಳು ಮಾಡ್ತೀವಿ. ಅಗಸೆ ಚಟ್ನಿ ಪುಡಿ ಇದೆಲ್ಲ ಮಾಡಿ, ಮತ್ತು ಚಟ್ನಿ ಪುಡಿ ರೊಟ್ಟಿ ಜೊತೆಗೆ ಕೊಡ್ತೀವಿ ಸರ್. ಫೋಟೋಗ್ರಫಿ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು 2019ರಲ್ಲಿ ರೂಟ್ಸೆಟ್ ಸಂಸ್ಥೆಯಿಂದ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಟ್ರೈನಿಂಗ್ ತಗೊಂಡು ಆಮೇಲೆ ಲೋನಿಗೋಸ್ಕರ ಇದು ಮಾಡಿದಾಗ ರೂಟ್ಸೆಟ್ ಸಂಸ್ಥೆನ ಒಂದು ಇದಕ್ಕೆ ಕೊಟ್ಟರು. ಇದು ರೂಟ್ಸೆಟಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದಾಗ MSME ಸ್ಕೀಮಲ್ಲಿ 75 ಮತ್ತು 25% ಇದ್ರ ಮುಖಾಂತರ ನನಗೆ ಲೋನ್ ಆಯಿತು. ಆ ಲೋನಲ್ಲಿ ಕ್ಯಾಮ್ರಾ ತೊಗೊಂಡು ಅದರಿಂದ ಅರ್ನಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ, ಡೆವಲಪ್ಮೆಂಟು ಚೆನ್ನಾಗಿ ನಡೀತಿದೆ. ವಾಟರ್ ಹೀಟರ್ ರೂಫ್ ಟಾಪ್ ಅಂತ ನಾವು ಟ್ರೈನಿಂಗ್ ತೊಗೊಂಡ್ವಿ. ಸೊ ಆಮೇಲೆ ಬರ್ತಾ ಹೊಸದು ಏನೇನು ಅಪ್ಡೇಟೆಡ್ ಏನಿರುತ್ತಲ್ಲ ಸರ್ ಇಂಪ್ಲಿಮೆಂಟ್ ಮಾಡ್ತಾ ಈ CC ಕ್ಯಾಮ್ಸು, ಸೋಲಾರು, RO ಸಿಸ್ಟಮ್ಸ್, ಆಮೇಲೆ ರೂಫ್ ಟಾಪ್ಸು 3 ಕಿಲೋಮೀಟರ್ 5 ಕಿಲೋಮೀಟರ್ ಈ ಥರ ಎಲ್ಲ
ಇನ್ಸ್ಟಾಲೇಷನ್ಸ್ ಇವತ್ತು ಕೂಡ 5 ಕಿಲೋಮೀಟರ್ ಇನ್ಸ್ಟಾಲೇಷನ್ ಮಾಡ್ತಾ ಇದೆ ಸರ್ ಇವತ್ತು. ಸೊ ಜನರಲಾಗಿ ಏನಂತಂದರೆ ಏನು ಮಾರ್ಕೆಟಲ್ಲಿ ಏನು ಓಡ್ತಾ ಇರುತ್ತೆ ಅದನ್ನ ಫೋಕಸ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಸ್ಟಡಿ ಮಾಡಿಕೊಂಡು ಅದನ್ನು ನಾವು ಫೋಕಸ್ ಮಾಡೋದು ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಮಾಡಿ ಅವರ ರೂಟ್ ಸೆಟ್ ಸಂಸ್ಥೆಗೆ ಅಥವಾ ಅವರು ಎಲ್ಲಿ ಕಲೀಲಿಕ್ಕೆ ಇಷ್ಟಪಡ್ತಾರೆ ಅಂಥ ಸಂಸ್ಥೆಗಳಿಗೆ ಕಡೆಗೆ ಅವ್ರನ್ನ ದಾರಿದೀಪವಾಗಿ ತೋರಿಸ್ಕೊಡಿ. ಏನಾಗುತ್ತೆ ಒಂದು ಕ್ಷಣದಲ್ಲಿ ಒಂದು ಡಿಸಿಷನ್, ಇವತ್ತಿನ ದಿನ ಪೇಪರ್ ಓದ್ತಾ ಇದ್ದಾಗ ಒಂದು ಸಣ್ಣ ಅವ್ರ ತಂದೆ ಒಂದು PMFME ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ. ಈ ಒಂದು ಸಂದರ್ಭದಲ್ಲಿ ನಾವು ಯುವ ಕೌಶಲ್ಯ ಯೂಸ್ ಅನ್ನು ನಾವು ಬರೆದುಬಿಟ್ಟು ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವ ಒಂದು ವಾಡಿಕೆಯನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಇಲ್ಲಿ ಪ್ರಾರಂಭಿಸಿದ್ದೇವೆ. ಈ ಯುವ ಕೌಶಲ್ಯ ದಿನದ ಒಂದು ಆಚರಣೆ ಯಾಕಂತಂದರೆ ಯುವ ಜನತೆಯಲ್ಲಿ ಕೌಶಲ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ಸಾರುವ ಉದ್ದೇಶದಿಂದ ಇವತ್ತು ದೇಶದಂತ ಎಲ್ಲ ನಾವು ಒಂದು ವಿಶ್ವ ಕೌಶಲ್ಯ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಎಲ್ಲರೂ ಬಹಳ ಇಷ್ಟಪಡದಿರೋ ಜನ ನೋಡಿರ್ತೀರ ಎಲ್ಲರೂ ಉತ್ತಮವಾದ ನೆರಳಾಗಿರುವಂಥ ನಮ್ಮ ಮನೆನಾದರೂ ಕಟ್ಟಿಸ್ಕೋಬೋದು. ವಿಶ್ವ ಪರಿಸರ ದಿನಾಚರಣೆ ಬೇರೆ ಆಗುತ್ತೆ. ಅದೇ ರೀತಿ ವಿಶ್ವ ಹಾವುಗಳ ಸಂರಕ್ಷಣಾ ದಿನವನ್ನು ಕೂಡಿಸ್ತಾ ಇದೆ. ಒಂದು ವೇಳೆ ಎಲ್ಲಾದರೂ ಅವುಗಳು ಬಂದಾಗ ಹತ್ತಿರದ ಉರುಗ ತಜ್ಞರನ್ನು ಕರೆದು ಅದನ್ನು ಇಡಿಸಿ ಅದನ್ನು ಸೇಫಾಗಿ ಅದು ಬದುಕುವಂಥ ಜಾಗಕ್ಕೆ ತಾವೆಲ್ಲರೂ ಅದನ್ನು ಬಿಡಿಸೋವಂಥದ್ರ ಮೂಲಕ ಹಾವುಗಳ ರಕ್ಷಣೆಗೆ ಮತ್ತು ಈ ಪರಿಸರ ರಕ್ಷಣೆಗೆ ಮತ್ತು ಎಲ್ಲ ವನ್ಯಮೃಗಗಳ ರಕ್ಷಣೆಗೆ ತಾವೆಲ್ಲರೂ ಕಾರಣರಾಗಬೇಕು ಅಂತ ದಿಂದನೇ ಮಾಡಿರ್ತಕ್ಕಂಥ ಮದ್ದನ್ನು ಆ್ಯಂಟಿ ಸ್ನೇಕ್ ವೆನಮ್ ಅಂತ ಹೇಳ್ತೀವಿ. ಇವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ, ತಾಲೂಕು ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ. ದಯವಿಟ್ಟು ಯಾರೂ ಕೂಡ ಹಾವು ಕಡಿತಕ್ಕೆ ಒಳಗಾದಾಗ ಸಮಯ ವ್ಯರ್ಥ ಮಾಡದೆ ಅಥವಾ ಯಾವುದೇ ರೀತಿಯ ಅವೈಜ್ಞಾನಿಕ ಕ್ರಿಯೆಗಳನ್ನು ಮಾಡದೆ ನೇರವಾಗಿ ಆಸ್ಪತ್ರೆಗೆ ಬಂದಾಗ ಅವರ ಜೀವವನ್ನು ಉಳಿಸುವಂಥ ಕೆಲಸವನ್ನು ವೈದ್ಯರು ಮಾಡ್ತಾರೆ. ಅದಕ್ಕೆ ನಾವು ಸಹ ಬೆಂಬಲ ಕೊಡ್ತೀವಿ. ವಾತಾವರಣದಲ್ಲಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ಶ್ರೀಯುತ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾಹಿತಿ ನೀಡುವಂಥ ಕಾರ್ಯಕ್ರಮ ಈ ಒಂದು ಪ್ರಾಂಗಣ ಆಗಬೇಕು. ವಿಶ್ವದಿನದಲ್ಲಿ ಸುಮಾರು ಬೆಳಗ್ಗೆ ಸಂಜೆ ಹಿರಿಯ ನಾಗರಿಕರು ಮತ್ತು ಯುವಕರು ಎಲ್ಲ ಸೇರಿ 1,000 ಜನ ಯೂನಿವರ್ಸಿಟಿನ ವಾಕಿಂಗ್ ಪ್ಲೇಸ್ ಯೂಸ್ ಮಾಡ್ತಾ ಇದ್ದಾರೆ. ಹೋಗುವಾಗೆ ಬರುವಾಗೆ ಒಂದು ಕಾರ್ಯಕ್ರಮ ಆದರೆ ಮಾಹಿತಿ ಮತ್ತು ಆರೋಗ್ಯ ಎರಡೂ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ. ಈ ಇನ್ಫಾರ್ಮೇಷನಿಂದ ಸಾಕಷ್ಟು ಜನಕ್ಕೆ ಬೆನಿಫಿಟ್ ಆಗಿ ನಾವು ಯಾವ ರೀತಿ ನಡ್ಕೋಬೇಕು ಎಲ್ಲ ವಿಚಾರದಲ್ಲಿ, ವನ್ಯಜೀವಿ ಇರ್ಬೋದು ಮತ್ತು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಮತ್ತು ಈ ಕೆಲವು ಆನ್ಲೈನ್ ಫ್ರಾಡ್ಗಳು ಆಗ್ತಿರೋಂಥದ್ದು. ಅಂದರೆ 3 ವಿಷಯ ಬಂತು ಚರ್ಚೆಗೆ, ಒಂದು ಆಗಿದೆ. ಈಗ ಇನ್ನೆರಡನ್ನು ಕೂಡ ನಮ್ಮ ಜಯಣ್ಣವರು TMC ಫೌಂಡೇಶನಿಂದ ನಮ್ಮ DC ಸರ್ ಜೊತೆ ತುಮಕೂರು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಯಾಕಂದರೆ ನಾವು ಒಂದು ಸ್ಟೇಜ್ ಹಾಕಿ ಎಲ್ಲರನ್ನೂ ಕರೆದು ಮದುವೆ ಮಾಡ್ದಂಗೆ ಆಗ್ತದೆ. ಆದರೆ ಇದು ಭಾರಿ ಚೀಪ್ ಅಂಡ್ ಬೆಸ್ಟ್ ಆಗಿ ಏನು ಇಂಟೆನ್ಷನ್ ಇದೆಯೋ ಅದು ಈಡೇರ್ತದೆ. ಒಂದು ಆ್ಯಂಬುಲೆನ್ಸ್ ಬೇಕು, ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರು. ಯೂನಿವರ್ಸಿಟಿಗೆ ದೂರ ಆಯಿತು. ಇಲ್ಲಿ ಇದ್ದರೆ ಸಾಕಷ್ಟು ಆ್ಯಂಬುಲೆನ್ಸ್ ಸಿಗುತ್ತೆ. ಇಲ್ಲಿಂದ ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ನ ಯಾರನ್ನ ಆಕಸ್ಮಿಕವಾಗಿ ಇದಾದರೆ ಕಷ್ಟ ಆಗುತ್ತೆ ಅಂತೇಳಿ ಒಂದು ಆ್ಯಂಬುಲೆನ್ಸ್ ಕೊಡಿ ಅಂತ ಕೇಳಿದ್ರು. ನಾವು ಅದಕ್ಕೂ ಸ್ಪಂದಿಸಿದ್ದೀವಿ. ಶಾರ್ಟ್ಲಿ ಅವ್ರ ಯೂನಿವರ್ಸಿಟಿಗೆ ನಾವು ಆ್ಯಂಬುಲೆನ್ಸು ಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.